ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ದೊಡ್ಡದೊಂದು ಬಾಂಬನ್ನು ಸಿಡಿಸಿದ್ದಾರೆ. ಕಳೆದ ಒಂದು ವಾರದಿಂದ 15 ದಿನಗಳಿಂದ ಚುನಾವಣಾ ಆಯೋಗದ ವಿರುದ್ಧ ನಿರಂತರವಾಗಿ ಒಂದು ವಾಗ್ದಾಳಿಯನ್ನು ಮಾಡ್ತಾ ಇದ್ದರು ರಾಹುಲ್ ಗಾಂಧಿ ಅವರು. ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಒಂದು ಚುನಾವಣಾ ಅಕ್ರಮ ನಡೆದಿದೆ ಅಂತ ಹೇಳಿದರು. ಇದೇ ಸಂಬಂಧ ಆಗಸ್ಟ್ 5ನೇ ತಾರೀಕು ಬೇರೆ ಒಂದು ಬೆಂಗಳೂರಿನಲ್ಲಿ ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ಇದರ ಬೆನ್ನಲ್ಲೇ ಇವತ್ತೊಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಅವ್ರು ಹೇಳೋದೇನು ಅಂದರೆ 1 ಕೋಟಿಗೂ ಹೆಚ್ಚು ಮತಗಳ ಅಕ್ರಮ ನಡೆದಿದೆ, ಅದು ಕೂಡ ಕಳೆದ ಒಂದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಂತ. ಮತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದು ಮತಗಳ ಅಕ್ರಮ ನಡೆದಿತ್ತು. ಇವೆಲ್ಲದನ್ನು ಗಮನಿಸ್ತಿದ್ರೆ ಚುನಾವಣಾ ಆಯೋಗ ಒಂದು ಮತಗಳ್ಳತನದಲ್ಲಿ ತೊಡಗಿದೆ, ಅಂದರೆ ಮತಗಳ ಕಳ್ಳತನವನ್ನು ಚುನಾವಣಾ ಆಯೋಗವೇ ಮಾಡಿದೆ ಅಂತ ರಾಹುಲ್ ಗಾಂಧಿಯವರ ಆರೋಪ. ಇದು ನೇರ ಗಂಭೀರವಾದಂಥ ಆರೋಪ. ಅದು ಒಂದು ಸ್ವಾಯತ್ತ ಸಂಸ್ಥೆಯಾಗಿರೋ ಚುನಾವಣಾ ಆಯೋಗದ ವಿರುದ್ಧ ಈ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಮತ್ತು ನಾನು ಸುಮ್ಮನೆ ಏನೋ ಒಂದು ಲಘುವಾಗಿ ಈ ಒಂದು ಆರೋಪವನ್ನು ಮಾಡ್ತಿಲ್ಲ. ನಾನು ಈ ಆರೋಪ ಮಾಡ್ತಿರೋದಕ್ಕೆ 100% ನನ್ನ ಹತ್ರ ಸಾಕ್ಷಿಗಳಿದ್ದಾವೆ. ಆ ಸಾಕ್ಷಿಗಳನ್ನ ನಾನೇನಾದರೂ ಪ್ರೊಡ್ಯೂಸ್ ಮಾಡಿದ್ರೆ, ಬಹಿರಂಗ ಮಾಡಿದ್ರೆ ದೊಡ್ಡ ಅಣುಬಾಂಬ್ ಸ್ಫೋಟ ಆಗುತ್ತೆ, ಚುನಾವಣಾ ಆಯೋಗವೇ ಇಲ್ಲದಂತಾಗುತ್ತೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರು ಏನೊಂದು ಈ ಒಂದು ಆರೋಪ ಮಾಡಿದ್ದಾರೆ, ಈ ಒಂದು ಆರೋಪದ ಪ್ರಕಾರ ಸಾಕಷ್ಟು ಮತಗಳು ಇಲ್ಲದಂತಾಗಿದೆ. ಮತ್ತು ಚುನಾವಣೆ ಸಂದರ್ಭದಲ್ಲಿ BJPಗೆ ಫೇವರ್ ಆಗೋ ರೀತಿ, ಅಂದರೆ BJPಯನ್ನು ಗೆಲ್ಲಿಸೋಕ್ಕೆ ಅನುಕೂಲವಾಗೋ ರೀತಿ ಮತಗಳನ್ನು ತಿರ್ಚಲಾಗಿದೆ ಅನ್ನೋದು ರಾಹುಲ್ ಗಾಂಧಿಯವರ ಆರೋಪದ ಸಾರ. ಮತ್ತು ಅವರು ಇನ್ನೊಂದು ಗಂಭೀರ ವಿಚಾರ ಏನೊಂದು ಸಂಸತ್ ಭವನದ ಎದುರುಗಡೆ ಹೇಳಿರೋದು ಇವತ್ತಿನ ದಿನ ಏನಂದರೆ, ಈ ಒಂದು ಅಕ್ರಮದಲ್ಲಿ ಈ ಹಿಂದೆ ಯಾರ್ಯಾರಿದ್ದರು ಚುನಾವಣಾ ಆಯೋಗದ ಅಧಿಕಾರಿಗಳಾಗಿ, ಯಾರ್ಯಾರು ನಿವೃತ್ತಿಯಾಗಿದ್ದರು ಎಲ್ಲರನ್ನೂ ಹುಡುಕ್ತೀವಿ, ಯಾರೊಬ್ಬರೂ ಬಿಡಲ್ಲ, ಯಾರೊಬ್ಬರೂ ಇದರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಮತ್ತು ಇತ್ತೀಚೆಗೆ ಗಮನಿಸ್ಬೋದು ನೀವು, ಬಿಹಾರದಲ್ಲಿ ಒಂದು ಮತಗಳ ಪರಿಷ್ಕರಣೆ ನಡೀತಾ ಇದೆ. ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ, ಯಾರ್ಯಾರು ಸುಳ್ಳು ವೋಟರ್ಸ್ ಇದ್ದಾರೆ, ಯಾರ್ಯಾರು ಮೃತಪಟ್ಟಿರೋ ಮತದಾರರಿದ್ದಾರೆ, ಅವ್ರನ್ನೆಲ್ಲರನ್ನೂ ಪಟ್ಟಿಯಿಂದ ತೆಗೆದು ಒಂದು ಸಮಗ್ರವಾದ ಒಂದು ಮತಪಟ್ಟಿ ಪರಿಷ್ಕರಣಾ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮಗಳು ಪತ್ತೆಯಾಗಿದೆ ಚುನಾವಣಾ ಆಯೋಗಕ್ಕೆ. ಮತ್ತು ಇಡೀ ಒಂದು ಮತದಾರ ಪಟ್ಟಿಯ ಒಂದು ಘನತೆ ಏನಿದೆ, ಅದರ ಪಾವಿತ್ರ್ಯತೆ ಏನಿದೆ, ಅದನ್ನು ಕಾಪಾಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ ಸಾಂವಿಧಾನಿಕ ಕರ್ತವ್ಯ ಅಂತ ಚುನಾವಣಾ ಆಯೋಗ ಹೇಳಿದೆ. ಈ ರೀತಿ ಬಿಹಾರದ ವಿಧಾನಸಭಾ ಚುನಾವಣೆ ಮೊದಲೇನೆ ಚುನಾವಣಾ ಆಯೋಗ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಒಂದು ಅದರಲ್ಲಿ ಶಿಸ್ತು ತರಬೇಕು. ಜೊತೆಗೆ ವಲಸಿಗರು ಮತ್ತು ಯಾರು ಬೇರೆ ದೇಶದಿಂದ ಬಂದ ನುಸುಳುಕೋರರು ಅವ್ರು ಯಾರು ವೋಟರ್ಸ್ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮತಪಟ್ಟಿಯನ್ನು ಒಂದು ಶುದ್ಧ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲೇನೆ ರಾಹುಲ್ ಗಾಂಧಿ ಅವರು ಮೇಲಿಂದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿರೋ ಆರೋಪ ಒಂದು ರೀತಿ ಚುನಾವಣಾ ಆಯೋಗದ ವಿರುದ್ಧ ಮಾನಹಾನಿಕರ ಅಂತ ಹೇಳಿದ್ರು ತಪ್ಪೇನಾಗಲ್ಲ. ಯಾಕೆಂದರೆ ಚುನಾವಣಾ ಆಯೋಗನೇ ಮತಗಳ ಕಳ್ತನ ಮಾಡ್ತಿದೆ ಅಂತ ಮಾಡಿರೋ ಆರೋಪ ಇದು. ಹೀಗಾಗಿ ರಾಹುಲ್ ಗಾಂಧಿ ಅವರು ಈ ಸಂಬಂಧ ಏನು ಸಾಕ್ಷಿ ಕೊಡ್ತಾರೆ, ಈ ಒಂದು ಪ್ರಕರಣ ಮುಂದೆ ಎಲ್ಲೋಗಿ ನಿಲ್ಲುತ್ತೆ. ಮತ್ತು ಇದೇ ಆಗಸ್ಟ್ 5ನೇ ತಾರೀಕಿನ ಕೆಲವೇ ದಿನಗಳಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆ ಕೂಡ ನಡೆಸಲಿದ್ದಾರೆ ರಾಹುಲ್ ಗಾಂಧಿ ಅವರು. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.